टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದೇ ರೀತಿಯ ದಾಳಿಯನ್ನು ಮಾಡಲಾಗಿದೆ. ನಾವು ತೋರಿಸ್ತಾ ಇದ್ದೀವಿ. ಒಟ್ಟು 8 ಕಡೆಗಳಲ್ಲಿ ದಾಳಿ. ಬೆಳಗಾವಿಯಲ್ಲೂ ಕೂಡ ಈ ರೀತಿ ದಾಳಿಯಾಗಿದೆ. ಮಲಪ್ರಭಾ ಯೋಜನೆಯ ಇಂಜಿನಿಯರ್, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಶೋಕ್ ಅವರ ಮನೆಯಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಚಿನ್ನ, ಬೆಳ್ಳಿ 1.5 ಲಕ್ಷ ರೂಪಾಯಿ ಸಿಕ್ಕಿದೆಯಂತೆ. ಬೆಳಗಾವಿಯ ರಾಮತೀರ್ಥ ನಗರದಲ್ಲಿರುವಂಥ ಮನೆ, ಧಾರವಾಡದಲ್ಲಿರುವಂಥ ಕಚೇರಿ ಮೇಲೂ ಕೂಡ ದಾಳಿ ಮಾಡಲಾಗಿದೆ. 1.5 ಲಕ್ಷ ಅದು ಒಬ್ಬ ಅಧಿಕಾರಿಗೆ ಒಂದು ದೊಡ್ಡ ಮೊತ್ತ ಅಲ್ಲ, ಅದು ಪ್ರಶ್ನೆ ಬೇರೆ. ಆದರೆ ಎಷ್ಟರ ಮಟ್ಟಿಗೆ ಚಿನ್ನ ಗಿನ್ನ ಸಿಕ್ಕಿದೆ, ಬೆಳ್ಳಿ ಸಿಕ್ಕಿದೆ, ಅದು ಇಂಪಾರ್ಟೆಂಟ್. ನಾವು ತೋರಿಸ್ತಾ ಇದ್ದೀವಿ ಸಿಕ್ಕಿರುವಂಥ ಚಿನ್ನ, ಬೆಳ್ಳಿ, ನಗದು. ಇದು ಅವರ ಮನೆಯಲ್ಲಿರುವಂಥ ಖಜಾನೆ. ಎಲ್ಲರೂ ಮನೆಯಲ್ಲೇ ಇಟ್ಕೊಂಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಹೀಗಾಗಿ ಏನು ಅಂದರೆ ಇವ್ರಿಗೆ ಸಂಬಂಧಪಟ್ಟಿರುವಂಥ ಬೇರೆ ಬೇರೆ ಮನೆಯವರ ಮೇಲೂ ಕೂಡ ದಾಳಿ ಆದರೆ ಅಚ್ಚರಿ ಇಲ್ಲ. ಬೆಳಗಾವಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ನು ಗದಗ್ನಲ್ಲೂ ಕೂಡ ದಾಳಿ ಮಾಡಲಾಗಿದೆ. ಗದಗ್ನಲ್ಲಿ ಪೊಲೀಸ್ ಅಧಿಕಾರಿಯ ಮನೆಯ ಮೇಲೆ ದಾಳಿ ಮಾಡಲಾಗಿದೆ. ಪಾಟೀಲ್ ಅಂತ ಅವ್ರ ಹೆಸರು. ನೋಡಿ ಹೆಂಗಿದೆ ಸ್ಥಿತಿ ಅಂತಂದರೆ, ಶೌಚಾಲಯಕ್ಕೆ ಹೋಗ್ತೀನಿ ಅಂತಂದ್ರೂ ಕೂಡ ಬಿಡಲ್ಲ, ಟಾಯ್ಲೆಟ್ಗೆ ಹೋಗ್ತೀನಿ ಅಂದರೂ ಕೂಡ ಬಿಡಲ್ಲ. ಎಲ್ಲಿ ಅಲ್ಲಿಂದ ಮಾತಾಡ್ಬಿಡ್ತಾರೋ ಫೋನಲ್ಲಿ ಅಂತ. ಟಾಯ್ಲೆಟ್ ಬಳಿನಲ್ಲೇ ಕಿವಿ ಕೊಟ್ಟು ನಿಂತಿದ್ದಾರಂತೆ ಅಧಿಕಾರಿಗಳು. ಯಾರ ಹತ್ರ ಮಾತಾಡ್ಬಿಡ್ತಾರೋ ಏನೋ ಎತ್ತೋ ಅಂತ. ಶೌಚಾಲಯಕ್ಕೆ ಹೋಗೋಕ್ಕೂ ಬಿಡ್ತಾ ಇಲ್ಲ, ಟಾಯ್ಲೆಟ್ಟಿಗೆ ಹೋಗೋಕ್ಕೂ ಬಿಡ್ತಾ ಇಲ್ಲ. ನೋಡಿ, ಸಂಬಂಧಪಟ್ಟಂಥ ಅಧಿಕಾರಿಗಳು ಇವರೆಲ್ಲ ಎಷ್ಟರ ಮಟ್ಟಿಗೆ ಜನರನ್ನು ಪೀಡಿಸಿರ್ತಾರೋ ಏನೋ. ಒಂದ್ಸರಿ ಸ್ಟೇಷನಲ್ಲಿ ಕೂಡಿಸ್ಕೊಂಡ್ರೆ ಕಷ್ಟ ಅಂತ ಹೋದರೆ ಇವರು ಮೂತ್ರ ಮಾಡೋಕ್ಕೆ ಬಿಟ್ಟಿರ್ತಾರೆ, ಇವರು ಹೊರಗಡೆ ಹೋಗ್ತೀವಿ ಅಂದರೆ ಬಿಟ್ಟಿರ್ತಾರ, ಅಷ್ಟು ಜೀವ ಹರಿದಿರ್ತಾರೆ. ಅಧಿಕಾರಿಗಳು ನೋಡಿ ಈ ರೀತಿ ರೇಡ್ ಮಾಡಿದಾಗ ಗೊತ್ತಾಗುತ್ತೆ ಅದರ ಪರಿಣಾಮ ಎಷ್ಟರ ಮಟ್ಟಿಗಿರುತ್ತೆ ಅಂತ. ಇಂತಹ ಸ್ಥಿತಿ. ಸೊ ಅದಕ್ಕೇನೆ ಈ ಹಣಕ್ಕೆ ನಗದು ಅನ್ನುವಂಥ ಒಂದು ಅದ್ಭುತವಾದ ಶಬ್ದ ಇದೆ. ದುಂಡಿರಾಜ್ ಭಾಳ ಅದ್ಭುತವಾಗಿ ಹೇಳ್ತಾರೆ. ಏನು ಅಂದರೆ ಈ ನಗದು ಬಗ್ಗೆನೇ ಅದೊಂದು ಅದ್ಭುತವಾದ ಕವನ ಇದೆ. ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ, ಈ ಸಾಮಾನ್ಯವಾಗಿ ಮುಖದಲ್ಲಿ ನಗು ಇದೆ ಅಂತಂದರೆ ಬಹಳ ಖುಷಿಯಾಗಿರ್ತಾರೆ, ಅಂದರೆ ಅದರಲ್ಲಿ ನಗದು ಭಾರಿ ಇದೆ ಅಂತ ಅರ್ಥ. ಆದರೆ ಇಂಥ ಸಂದರ್ಭದಲ್ಲಿ ಏನಾದರೂ ನಗದು ಸಿಕ್ಕಿಬಿಟ್ರೆ ಅವರ ಮನೆ ಮತ್ತು ಅವರ ಮನೆಯ ಮುಖಗಳು ಎಂದೆಂದೂ ಕೂಡ ನಗದು. ಯಾಕಂದರೆ ಅಷ್ಟೊಂದು ಸಿಕ್ಕಿದೆ ನಗದು ಅಂತ ಹೇಳ್ಬೋದು.